ಮತ್ತು ರಾತ್ರಿವರೆಗೂ ನಾನು ಪಾಸ್ ಬರುತ್ತೆ ಅಂತ ಅಲ್ಲಿ ಎಂಟ್ರಿ ಪಾಯಿಂಟ್ ಬರುತ್ತೆ ಅಂತ ನಾನು ಎನಿಸಿದ್ದೆ. 27ನೇ ತಾರೀಕು SP ನನಗೆ ಫೋನ್ ಮಾಡಿದರು, ಉಡುಪಿ SP, ನಿಮಗೆ ಒಂದು ಒಳ್ಳೆಯ ಸುದ್ದಿ ಇದೆ, ಇನ್ನೊಂದು ಕೆಟ್ಟ ಸುದ್ದಿ ಇದೆ ಅಂತ ಹೇಳಿದರು. ಒಳ್ಳೆಯ ಸುದ್ದಿ ಅಂದರೆ ಪ್ರಧಾನಮಂತ್ರಿಗಳು ಬಂದು ಅದನ್ನು ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿದರು. ನಾನೇ ಕೇಳಿದೆ, ಕೆಟ್ಟ ಸುದ್ದಿ ಅಂದರೆ ನನಗೆ ಅಲ್ಲಿ ಎಂಟ್ರಿ ಇದು ಏನೋ ಅಂತ ಕೇಳಿದೆ. ಹೌದು ಅಂತ ಹೇಳಿದೆ. ಅದರ ನಂತರ ಮಠದಿಂದ ಆಧಾರ್ ಕಾರ್ಡು ಅದು ಫೋಟೋ ಎಲ್ಲ ಕೇಳ್ತಾನೆ ಇದ್ರು. ಕೊನೆಗೆ ನನಗೆ ರಾತ್ರಿ ಆಗುವಾಗ ಅಲ್ಲಿವರೆಗೆ ಎಂಟ್ರಿ ಇಲ್ಲ ಅಂತ SP ಪುನಃ ನನಗೆ ಸ್ಪಷ್ಟಪಡಿಸಿದರು. ಅಷ್ಟರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಏನೆಲ್ಲ ಪಾಸ್ಗಳನ್ನು, ಲೈನ್ ಆಫ್ ಪಾಸ್ಗಳು ಅದು ಇದು ಕೊಡಬೇಕು ಅದೆಲ್ಲ ಹಂಚಿ ಆಗಿದೆ. ನಾನು ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮಾಡಿದರು, ಎಲ್ಲಿಯಾದರೂ ನೀವು ನಮ್ಮ ಪಾಸ್ ಎಲ್ಲಿಯಾದರೂ ನಿಮಗೆ ನಿಲ್ಲಕ್ಕೆ ಅಗತ್ಯ ಉಂಟಾ ಅಂತ. ನಾನು ಹೇಳಿದೆ, ಇಲ್ಲ, ನೀವು ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ, ನಾನು ನನ್ನ ಆಧಾರ್ ಕಾರ್ಡ್ ಮತ್ತು ಫೋಟೋವನ್ನು ಮಠಕ್ಕೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಇಲ್ಲಿಯೂ ಕೂಡ ಅವರು ಯಾವುದೇ ಪಾಸನ್ನು ನನಗೆ ಕೊಡಲಿಲ್ಲ. ಒಂದು ಜನ ಕಡಿಮೆ ಆಯಿತು, ಇನ್ನೊಬ್ಬರಿಗೆ ಕೊಡ್ಬೋದು ಕಾರ್ಯಕರ್ತರಿಗೆ ಅಂತ ಭಾವಿಸ್ಕೊಂಡು ಭಾಳ ಸಂತೋಷದಲ್ಲಿದ್ರು ಅಂತ ನಾನು ಭಾವಿಸ್ತೇನೆ. ಸೊ ನನಗೆ ಈ ಬೇರೆ ಅವರ ಸಭೆಗಾಗಿ ಇನ್ನೂ ಬೇರೆ ಪಾಸ್ಗಳು ಯಾವುದೂ ನಾನು ವ್ಯವಸ್ಥೆ ಮಾಡಿರಲಿಲ್ಲ. ಈ ಒಂದು ಪಾಸ್ ನನಗೆ ಆ ಕನಕನ ಗುಡಿ ಮತ್ತು ಕನಕನ ಕಿಂಡಿಯ ಮಧ್ಯದಲ್ಲಿ ಎಲ್ಲಿಯಾದರೂ ನನಗೆ ಒಂದು ಅವಕಾಶ ಆಗುತ್ತೆ ಅಂತ ನಾನು ಭಾವಿಸಿದ್ದೆ. ನನಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅಸಾಧ್ಯವಾಯಿತು. ಮನೆಯಲ್ಲೇ ಕೂತ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಯವರು ಕನಕನ ಗುಡಿಗೆ ಹೋಗಿ ಮಾಲಾರ್ಪಣೆ ಮಾಡುವಂಥದ್ದು ಮತ್ತು ಕನಕನ ಕಿಂಡಿಯನ್ನು ಸಮರ್ಪಣೆ ಮಾಡುವಂಥದ್ದು ಅದನ್ನು ಮನೆಯಲ್ಲೇ ನಿಂತು ನೋಡುವಂತಾಯಿತು. ನನಗೆ ಯಾವ ರೀತಿಯ ಬೇಸರವಾಗಲಿ, ದುಃಖವಾಗಲಿ, ದುಮ್ಮಾನವಾಗಲಿ ಇದರ ಬಗ್ಗೆ ಇಲ್ಲ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಸ್ವಾಮೀಜಿಯವರಿಗೆ ತಿಳಿಸಿದ್ದೇನೆ. ಮತ್ತು ಇವು ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರು ಮೊನ್ನೆ ಸ್ವಾಮೀಜಿಯನ್ನು ಭೇಟಿ ಮಾಡಿ ಹೊರಗೆ ಬರುವಾಗ ಅಲ್ಲಿ ಇಂಟರ್ವ್ಯೂ ಮಾಡುವಾಗಲೂ ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ. ವಿಶೇಷವಾಗಿ ನಾನು ಯಾವಾಗ ಸಭೆ ಅಲ್ಲಿ ಹೋಗಲಿಲ್ಲ, ನಮ್ಮ ಪತ್ರಿಕೆಗಳಲ್ಲಿ ಎಲ್ಲ ಪ್ರಮೋದ್ ಮಧುರಾಗಿ ಗೈರು ಹಾಕಿರಿ ಅಂತ ಬಂತು. ಅದು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಚರ್ಚೆಗಳಾದವು. ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ನನ್ನ ಪರವಾಗಿ ಏನು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅವರಿಗೆ ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ. ಅದರ ಜೊತೆ ಕೆಲವು ಕೆಟ್ಟ ಶಬ್ದಗಳು, ಕೆಟ್ಟ ವಿಚಾರಗಳು ಬಂದಿರ್ಬೋದು. ಆದರೆ ಇದು ಪ್ರಜಾಪ್ರಭುತ್ವ, ಜನರ ಅಧಿಕಾರ, ತಮ್ಮ ತಮ್ಮ ನಿಲುವನ್ನು ವ್ಯಕ್ತಪಡಿಸುವಂಥ ಪೂರ್ಣ ಸ್ವಾತಂತ್ರ್ಯ ಹೇಗೆ ಪತ್ರಕರ್ತರಿಗಿದೆಯೋ ಈಗ ಜನರಿಗೂ ಕೂಡ ಸೋಷಿಯಲ್ ಮೀಡಿಯಾದಿಂದಾಗಿ ಆ ಒಂದು ಪೂರ್ಣ ಸ್ವಾತಂತ್ರ್ಯ ಇದೆ. ಸೊ ಯಾರೆಲ್ಲ ನನ್ನ ಪರವಾಗಿ ಬರೆದಿದ್ದಾರೆ ಅವರಿಗೂ ಕೃತಜ್ಞತೆ, ನನ್ನ ವಿರುದ್ಧವಾಗಿ ಕೆಲವರು ಬರೆದಿದ್ದಾರೆ ಅವರಿಗೂ ಕೃತಜ್ಞತೆ. ನನಗೆ ಸೂತಕ್ಕಿತ್ತು, ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಒಂದು ಯಾರೋ ಬರೆದಿದ್ರು. ನನಗೆ ಯಾವ ಸೂತಕನೂ ಇರಲಿಲ್ಲ, ನಾನು ಕಾಯ್ತಾನೆ ಇದ್ದೆ. ಪ್ರತಿ ಬಾರಿಯೂ ಸಿದ್ದರಾಮಯ್ಯರ ಹತ್ರ ನೀವು ನಮ್ಮ ತಂದೆ ಕಟ್ಟಿದ್ದ ಕನಕನ ಗುಡಿಯನ್ನು ನೋಡಬೇಕು, ಕನಕನ ಕಿಂಡಿಯನ್ನು ನೋಡಬೇಕು, ಕೃಷ್ಣ ದರ್ಶನ ಮಾಡಬೇಕು ಅಂತ ನಾನು ವಿನಂತಿ ಮಾಡಿದಾಗ 4 ಸಲ ಬಂದಾಗಲೂ ಅವರು ಕೃಷ್ಣ ದೇವರ ದರ್ಶನಕ್ಕೆ ನಾನು MLA ಮಂತ್ರಿ ಆಗಿದ್ದಾಗ ಬಂದಿಲ್ಲ. ಮತ್ತೆ ಒಮ್ಮೆ ಪೇಜ ಅವರ ಹಿರಿಯ ಸ್ವಾಮಿಗಳು, ವಿಶ್ವೇಶತೀರ್ಥ ಸ್ವಾಮಿಗಳು ಪತ್ರವನ್ನು ಕೂಡ ಬರೆದರು CMಗೆ, ನೀವು ಉಡುಪಿ ಮಠಕ್ಕೆ ಬರಬೇಕು, ಎಷ್ಟು ನಿಮಿಷ ಅವರ ಪರ್ಯಾಯ ಇರಬೇಕು, ಅವಾಗ ನಾನು ಪರ್ಯಾಯದ ಅವಧಿಯಲ್ಲಿ ಕೃಷ್ಣದೇವರ ದರ್ಶನಕ್ಕೆ ಬರಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆ ಪತ್ರವನ್ನು ನನ್ನ ಮೂಲಕ ಕಳಿಸಿದ್ರು. ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಆ ಪತ್ರವನ್ನು ಕೊಟ್ಟಿದ್ದೆ. ಆದರೆ ಅದಕ್ಕೂ ಕೂಡ ಅವರು ಸ್ಪಂದನೆ ಕೊಟ್ಟಿಲ್ಲ. ಈಗ ನಾನು ಹೇಳುವುದೇನೆಂದರೆ, ಕನಕದಾಸರ ಒಂದು ಏನು ಹಾಲುಮತ ಕುರುಬ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಕನಕನ ಗುಡಿಗೂ ದರ್ಶನ ಕೊಡದೆ, ಕನಕನ ಕಿಂಡಿಗೂ ದರ್ಶನ ಕೊಡದೆ ಎಲ್ಲೋ ಒಂದು ಕಡೆಯಲ್ಲಿ ಲೋಪ ಮಾಡಿದ್ದಾರೋ ಅಂತಕ್ಕಂಥ ಒಂದು ಅಭಿಪ್ರಾಯ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಬರೋ ಮೊದಲು ಪ್ರಧಾನಮಂತ್ರಿಗಳೇ ಸ್ವತಃ ಬಂದರು ಅಂತಾದರೆ ಇದು ಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶ. ಅತಿ ಶೀಘ್ರದಲ್ಲಿ ತಾವು ಉಡುಪಿಗೆ ಬಂದು ಒಳಗೆ ಹೋಗ್ತಿರೋ ಹೊರಗೆ ನಿಂತಿರೋ ಗೊತ್ತಿಲ್ಲ, ಅಂತೂ ಕನಕನ ಗುಡಿಯಲ್ಲಿ ಕನಕನ ದರ್ಶನ ಮಾಡಿ ಕನಕನ ಕಿಂಡಿಯ ಮೂಲಕ ಆದರೂ ಕೃಷ್ಣ ದರ್ಶನ ಮಾಡಲಿ ಅಂತ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು, ಆ ಕನಕದಾಸರ ಸೇವೆ ಮಾಡಿರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ನಾನು,
ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಕೈಯಾಡಿಸಿ ಬಿಜೆಪಿಯವರು ಕಾರಣ ಹೇಳಿ ಕೆಲವು ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನೀವೇನು? ಈಗ ನನಗೂ ಭಾಳ ಫೋನ್ ಬಂತು, ಇಂಥವ್ರು ತಪ್ಪಿಸಿದ್ದ, ಅಂಥವ್ರು ತಪ್ಪಿಸಿದ್ದ, ಅವರು ತಪ್ಪಿಸಿದ್ದ ಅಂತ ಕೇಳಿದ್ರು. ನಾನು ಹೇಳಿದೆ, ನನಗೆ ನಿಜವಾಗಿಯೂ ದೇವರಿಗೆ ಸರಿಯಾಗಿ ಯಾರು ತಪ್ಪಿಸಿದ್ರು ಅಂತ ನನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲದೆ ಇಂಥವ್ರು ತಪ್ಪಿಸಿರ್ಬೋದು, ಅಂಥವ್ರು ತಪ್ಪಿಸಿರ್ಬೋದು ಅಂತ ನಾನು ಊಹೆ ಮಾಡಲಿಕ್ಕೆ ಬಯಸೋದಿಲ್ಲ. ಹಾಗಾಗಿ ನಾನು ಅಲ್ಲಿಗೆ ಹೋಗದಂತೆ ತಡೆದಿದ್ದಾರೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಒಂದು ವೇಳೆ ತಡೆದಿದ್ರೆ ಯಾರು ತಡೆದಿದ್ದಾರೆ ಅಂತಲೂ ಗೊತ್ತಿಲ್ಲ. ಹಾಗಾಗಿ ನಾನು ಯಾರ ಮೇಲೂ ಗೂಬೆ ಕೂರಿಸುವ ವ್ಯರ್ಥ ಪ್ರಯತ್ನವನ್ನು ಮಾಡೋಣ. ಮತ್ತೆ ಸಭೆದ್ದು ಪಾಸ್ ಎಲ್ಲ ಇವರು ಬಟವಾಡಿ ಮಾಡಿ ಆಗಿದೆ. ಎಲ್ಲ ಪಾಸ್ಗಳನ್ನು ಎಲ್ಲರೂ ಬಟವಾಡಿ ಮಾಡಿ ಆಗಿದೆ. ಅಲ್ಲಿ ಪಾಸ್ ಉಳಿಲೇ ಇಲ್ಲ. ಹಾಗಾಗಿ ನಾನು ಮತ್ತೆ ಪುನಃ ಅದು ಸಭೆದ್ದು ಪಾಸ್ ಹೇಳುವುದು ಕೂಡ ಆವಾಗ ರಾತ್ರಿ ಆಗಿತ್ತು, 9 ಗಂಟೆ ಆಗಿತ್ತು. ಅಲ್ಲಿಗೆ ನಾನು ಜಿಲ್ಲಾ ಅಧ್ಯಕ್ಷರು ನೀವು ಯಾವ ಲೈನಲ್ಲಿ ನಿಲ್ತೀರಿ ಅಂತ ಕೇಳಿದ್ರು ನನಗೆ. ನಿಮಗೆ ಹೆಲಿಪ್ಯಾಡಿಗೆ ಬರಲಿಕ್ಕೆ ಕೊಟ್ಟಾ, ಸಭೆಗೆ ಬರಲಿಕ್ಕೆ ಕೊಟ್ಟಾ, ಈ ಲೈನಲ್ಲಿ ಇರಬೇಕಾ, ಆ ಲೈನಲ್ಲಿ ಇರಬೇಕಾ ಅಂತ ಕೇಳಿದಾಗ ನಾನು ಅದೆಲ್ಲ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಒಂದು ಅವಕಾಶ, ಅದು ನನಗೆ ಬೇಡ ಅಂತ ಹೇಳಿದ್ದೆ. ಹಾಗಾಗಿ ಅವರು ನನಗೆ ಪಾಸನ್ನು ಕೊಡಲಿಲ್ಲ. ಯಾಕಂದರೆ ನಿರಾಕರಣೆ ಮಾಡಿದ್ದೆ. ಯಾಕಂದರೆ ನನ್ನ ನಿರೀಕ್ಷೆ ಏನಿತ್ತಂದರೆ, ನನಗೆ ಅಲ್ಲಿ ಈಗ ನಾನು ಎಲ್ಲೆಲ್ಲೋ ನಮ್ಮ ತಂದೆ ಕಟ್ಟಿದ ಗುಡಿಗೆ ಪ್ರಧಾನಮಂತ್ರಿ ಹೋಗುವಾಗ ನಾನು ಸಮರ್ಪಣೆ ಮಾಡಿರ್ತಕ್ಕಂಥ ಕಿಂಚಿತ್ ಸೇವೆ ಪ್ರಧಾನಮಂತ್ರಿಯವರು ಲೋಕಾರ್ಪಣೆ ಮಾಡುವಾಗ ಆ ಸಂದರ್ಭದಲ್ಲಿ ನಾನು ಅಲ್ಲಿ ದೂರದಲ್ಲಿ ಅಲ್ಲಿ ನಿಂತು ನೋಡಬೇಕು ಅಂತಕ್ಕಂಥ ಆಸೆ ಇತ್ತು. ಅದು ಆಸೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅದು ಈ ಕಾರಣಾಂತರಗಳಿಂದ ತಪ್ಪಿ ಹೋಗಿದೆ. ಅದರ ಬಗ್ಗೆ ಕಿಂಚಿತ್ತು ದುಃಖ, ದುಮ್ಮಾನ, ಬೇಸರ ಯಾವುದೂ ಇಲ್ಲ.